ಗಸ್ತು ರಾತ್ರಿ ಮಾಡ್ತಾ ಇಲ್ವಾ ಹಿಂಗೆ? ಏನು CCTV ದೃಶ್ಯಾವಳಿ ವೈರಲ್ ಆಗಿದೆ, ಆಲ್ಮೋಸ್ಟ್ ಇದು ಒಂದು ತಿಂಗಳ ಹಿಂದಿನದು, 1 ತಿಂಗಳು 2 ತಿಂಗಳು ಹಿಂದಿನದಿದೆ ಅದು. ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ 210/2025 ಇದರಲ್ಲಿ CR ನಂಬರಲ್ಲಿ ಬೆಳಗಾಂ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲನೇ ವಿಚಾರ, ನೀವೇನು ಕೇಳಿದ್ರಿ ಗಸ್ತು ತಿರುಗ್ತಾ ಇದ್ದಾರೆ ಅಂತೇಳಿ, ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂಥೇಳಿ. ನೀವು ಆ್ಯಕ್ಚುಲಿ ಹೊರಗಡೆ ನಾವು KSISF ಪ್ಯಾಟ್ರೋಲಿಂಗ್ ಹಾಕಿದ್ದೀವಿ, ಅದನ್ನು ವೆರಿಫೈ ಮಾಡ್ತೀನಿ. ಅದನ್ನು ಏನು ಅವ್ರ ತೊಂದರೆ ಆಗಿದೆ ಅದನ್ನು ವೆರಿಫೈ ಮಾಡ್ತೀನಿ. CCTVಗಳು ಇದಾಗಿದೆ. ನೀವು ಹೇಳ್ತಾ ಇರೋದು ಅಂತದ್ದು 1 ತಿಂಗಳ ಹಿಂದೆ ಆಗಿರುವಂಥದ್ದು, ಅದು CCTV ಈಗ ಇನ್ನೆರಡು CCTV ಇದೆ. ಸೊ ಅದರಲ್ಲಿರುವಂಥ ಪರ್ಸನ್ಸ್ ಅಂದರೆ ಬೇರೆ ಬೇರೆ ಇದನ್ನು ಅನ್ನೋರ ಥರನೇ ಇದ್ದಾವೆ. ಎಲ್ಲವೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಎಲ್ಲವೂ ಕೂಡ FIR ರಿಜಿಸ್ಟರ್ ಆಗಿದೆ. FIR ಅಲ್ಲಿ ಒಂದು CCTV ಮಾತ್ರ ಉಲ್ಲೇಖ ಇದೆ. ಇನ್ನೊಂದು FIR ಆಗಿದೆ, ಅದು ಕೂಡ ಆಗಿದೆ. ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಹಾಂ, ಅದು ಬೇರೆ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಹಾಂ, ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಈಗ ಯಾರು ನಮ್ಮವರೇನು ಕೊಟ್ಟಿದ್ದಾರೆ, ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದನ್ನು ನಮ್ಮ DG ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ. ತನಿಖೆ ಮಾಡ್ತಾ ಇದ್ದೀವಿ ಅದನ್ನು. ನೀವು ಹೇಳ್ತಾ ಇದ್ದಾರೆ 1 ತಿಂಗಳ ಹಿಂದಿಂದ 29ಕ್ಕೆ ದೂರು ದಾಖಲಾಗಿದೆ. ಅದೇನು 29ಕ್ಕೆ ಮೊನ್ನೆ ಏನಾಗಿದೆ ತಮ್ಗೆ ಹೇಳ್ತೀನಿ. ತಮಗೆ ಅದನ್ನು ಮೊನ್ನೆ ಕಂಪ್ಲೀಟ್ ಮಾಡಿಬಿಡ್ತೀನಿ. ಒಬ್ಬರು ಕೇಳಿ, ದಯವಿಟ್ಟು ಒಬ್ಬರು ಕೇಳಿ. ಹಾಂ, ಒಟ್ಟು ನಾವೀಗ ನಾನು ಹೇಳ್ಬಿಡ್ತೀನಿ ಕೇಳಿ. ಈಗ ಲಾಸ್ಟ್ DG ಸರ್ ಅವರು ರಿಪೋರ್ಟ್ ಆದಮೇಲೆ, ಇಲಾಖೆಗೆ ಬಂದಮೇಲೆ ನಾವು ಇಂಟೆನ್ಸಿವ್ ಆಗಿ ನಾವು ಸರ್ಚ್ಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ನಾವೀಗ ನಾಟ್ ಓನ್ಲಿ ಬೆಳಗಾವಿ ಜೈಲು, ಎಂಟೈರ್ ಸ್ಟೇಟಲ್ಲಿ ಏನು ಜೈಲುಗಳಿದ್ದಾವೆ ಎಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಡೀಪ್ ಸರ್ಚ್ ಮಾಡ್ತಾಯಿದ್ದೀವಿ. ಸರ್ಪ್ರೈಸ್ ಸರ್ಚ್ಗಳು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈಗ ನಮ್ಮ ಬೆಳಗಾಂ ಜೈಲಲ್ಲಿ ಹೆಚ್ಚು ಕಡಿಮೆ 12 ಮೊಬೈಲು, 1 ಚಾರ್ಜರು, 5 ಚಾರ್ಜಿಂಗ್ ಕೇಬಲ್ಲು, 1 ಅಡಾಪ್ಟರು, 4 ಸಿಮ್ಮು ಇಷ್ಟು ಸಿಕ್ಕಿದೆ. ಒಟ್ಟು 4 FIR ಹಾಕಿದ್ದೀವಿ. ಸಾಹೇಬ್ರೆ ಒಂದು ನಿಮಿಷ, ಅದಕ್ಕೋಸ್ಕರ ಸಾಹೇಬ್ರೀಗ ನಾವೇನು ಸರ್ಚ್ ಮಾಡ್ತಾ ಇರೋದು ನೋಡ್ಬಿಟ್ಟು ಆ್ಯಕ್ಚುಲಿ ಅವರು ನಮ್ಮ ಸಿಬ್ಬಂದಿಗಳಿಗೆ ಸುಮಾರು 27,000 ರಿವಾರ್ಡು ಕೂಡ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಕೂಡ ಎಲ್ಲ ಸೇರಿಕೊಂಡು ನಮ್ಮ ನಾರ್ತ್ ರೇಂಜ್ ಜೈಲುಗಳಲ್ಲಿ ಒಟ್ಟು 34 ಮೊಬೈಲು, 11 ಸಿಮ್ಮು, 13 ಚಾರ್ಜರ್ ಇಷ್ಟು ನಾವು ರಿಕವರ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಓದಲು ವರ್ಕ್ ಆಗಲ್ಲ. ನಾಟ್ ಓನ್ಲಿ ಜೈಲ್, ಈಗ ನನ್ನ ಕ್ವಾರ್ಟರ್ಸ್ ಇದೆ, ನನ್ನ ಆಫೀಸ್ ಇದೆ, ಇಲ್ಲೂ ಕೂಡ ನನಗೆ ಸಿಗ್ನಲ್ ಸಿಗಲ್ಲ. ಇದೇನಾಗಿದೆ, ಎಲ್ಲವೂ ಕೂಡ ಮೊಬೈಲ್ಗಳಿವೆ, ಎಲ್ಲವೂ ಕೂಡ ತುಂಬ ಹಿಂದೆ ಬಂದು ಸೇರಿಕೊಂಡಿರೋವಂಥ. ಆ್ಯಕ್ಚುಲಿ ಅದನ್ನು ಅವರು ಇಟ್ಕೊಂಡಿದ್ದಾರೆ, ಅದನ್ನು ಬಳಸ್ತಾ ಇದ್ರಲ್ಲೋ ಗೊತ್ತಿಲ್ಲ. ಅದೆಲ್ಲ CDR ಮಾಡಲಿಕ್ಕೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನಾವೀಗ CDR ಮಾಡ್ತು ಅಂದರೆ ಏನು, ಯಾವಾಗ ಅದು ಸ್ಟಾಪ್ ಆಗಿದೆ, ಇಲ್ಲಿ ತನಕ ಯೂಸ್ ಆಗಿದೆ, ಅದು ಗೊತ್ತಾಗುತ್ತೆ ನಮಗೆ. ಜಾಮರ್ ವರ್ಕ್ ಮಾಡ್ತಾ ಇದೆ. ಹೌದು, ಇಲ್ಲ ಈಗ ನಮ್ಮ ಜೈಲ್ ಲಿಮಿಟ್ಸ್ಗೆ ನಾವು ಅದನ್ನು ಫಿಕ್ಸ್ ಮಾಡಿಸಿದ್ವಿ. ನಾವು ಅದನ್ನು ಈಗ 1 ತಿಂಗಳ ಹಿಂದೆ ಅಥವಾ ಯಾವಾಗಿದ್ರು ವಿಡಿಯೋ ಒಂದು ಕಡೆ ಆಗಿದೆ. ಈಗ ಒಳಗಿದ್ದವರು ಹೊರಗಿದ್ದವರು ಕನೆಕ್ಟ್ ಇರಲೇಬೇಕು. ಸೊ ಅದನ್ನ ಯಾಕೆ ನೀವು ಕೈದಿಗಳ ಕಡೆ ಮೊಬೈಲ್ ಅಂತೂ ಸಿಕ್ಕಿದ್ದಾವೆ, ಸೊ ಒಳಗಡೆ ಮೊಬೈಲ್ ಬಳಕೆ ಆಗ್ತಾ ಇರುವಂಥದ್ದು ಗೊತ್ತಾಗುತ್ತೆ ಈ ಮೂಲಕ. ಸೊ ಅದನ್ನ ವೈಫೈ ಯೂಸ್ ಮಾಡಿಕೊಂಡು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಈ ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ಮೂಲಕ ಹೊರಗಿನವರು ವಿಡಿಯೋ ಕಾಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇಲ್ಲ, ಈಗ ನಮ್ಮ ಜಾಮರ್ ಏನಿದೆ, ಜಾಮರು ಬರೀ ಟೆಲಿಫೋನ್ ಕಾಲ್ ಅಲ್ಲ, ವೈಫೈ ಕಾಲನ್ನು ಕೂಡ ಅದು ಇದು ಮಾಡುತ್ತೆ, ತಡೆ ಹಿಡಿಯುತ್ತೆ. ಆ್ಯಕ್ಚುಲಿ ನೀವು ವೈಫೈ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ರೂಟರ್ ಬರೋಕ್ಕಾಗಲ್ವಲ್ಲ, ಯಾವುದಾದ್ರು ಒಂದು ಕೇಬಲ್ ಬೇಕು, ಹೆಂಗೆ ಸಾಧ್ಯ ಇದೆ? ಅಥವಾ ಬೇರೆ ಏನಾದರೂ ಅವರು ಏನಾದ್ರೂ ಎಕ್ಸ್ಟರ್ನಲ್ ಸೋರ್ಸಿಂದ ಏನಾದ್ರೂ ಏರ್ಟೆಲ್ಲೋ ಜಿಯೋನೋ ಇದು ಯಾವುದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಅದ್ಯಾವುದೂ ಇಲ್ಲ, ಅದ್ಯಾವುದೂ ಇಲ್ಲ. ಇಲ್ಲ, ನನಗೆ ಈ ಒಂದು ಲಾಸ್ಟ್ ಒಂದು ಫ್ಯೂ ಡೇಸಲ್ಲಿ ಏನು ಸರ್ಚ್ ಮಾಡಿದರೆ ಅದರಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳು ಸಿಕ್ಕಿಲ್ಲ. ಸರ್, ಈಗ ಎಕ್ಸ್ಟರ್ನಲ್ ಪೆರಿಫೆರಿ ಸೆಕ್ಯೂರಿಟಿ KSISF ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದು ಫೇಲ್ಯೂರ್ ಕಾಣಿಸ್ತಾ ಇದೆ ಇದರಲ್ಲಿ. ಯಾಕಂದ್ರೆ ಯಾರು ಬಂದು ಹೊರಗೆ ಮೊದಲು ಹೋಗ್ತಾರೆ, ವಿಡಿಯೋದಲ್ಲಿ ಕಾಣ್ತಾ ಇದೆ ಅಂದ್ರೆ ಇವರು ಪೆಟ್ರೋಲಿಂಗ್ ಮಾಡ್ತಾರೋ ಇಲ್ಲೋ, ಪ್ರೈಮ್ ಆಫೀಸ್ ಅವ್ರು ಫೇಲ್ಯೂರ್ ಅನ್ನಿಸ್ತಾ ಇದೆ.
ಕೆಲವೊಂದು ಸಮಯದಲ್ಲಿ ಅವರು ಕೂಡ ಹಿಡಿದಿದ್ದಾರೆ, ತಡೆದಿದ್ದಾರೆ, ಆಗುವಂಥ ಅನಾಹುತಗಳನ್ನ ತಡೆದಿದ್ದಾರೆ. ಬಹುತೇಕ ನೀವು ಹೇಳಿದ ರೀತಿಯಲ್ಲಿ ಸ್ವಲ್ಪ ಅವರಲ್ಲಿ ಕರ್ತವ್ಯ ಲೋಪ ಕಂಡು ಬಂದಿದೆ ಮೇಲ್ನೋಟಕ್ಕೆ. ಕಂಪ್ಲೀಟಾಗಿ ಫೇಲ್ಯೂರ್ ಅಂತ ಹೇಳಲಿಕ್ಕಾಗಲ್ಲ, ಕರ್ತವ್ಯ ಲೋಪ ಇದೆ. ಅದು ಸಂಬಂಧಪಟ್ಟಾಗ ನಾವು ಅವರಿಗೆಲ್ಲ ಮೆಮೊ ಎಲ್ಲ ಇಶ್ಯೂ ಮಾಡಿದ್ದೀವಿ, ಅವರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀವಿ. ಇನ್ ಫ್ಯೂಚರ್ ಈ ರೀತಿ ಆದರೆ ಅವ್ರನ್ನೂ ಕೂಡ ರೆಸ್ಪಾನ್ಸಿಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀವಿ ಅವರಿಗೆ. ಆ್ಯಕ್ಚುಲಿ 29ಕ್ಕೆ ನೀವೇನು ಕಂಪ್ಲೇಂಟ್ ಎಫ್ಐಆರ್ ಕಾಪಿ ಇದೆಯಲ್ಲ ಅದರಲ್ಲಿ ಒಂದು ಇದೆ ಸರ್, ನಿಷೇಧಿತ ವಸ್ತುವನ್ನು ಇಟ್ಟುಕೊಂಡಿರುವ ಮತ್ತು ಬಳಸಿರುವ ಬಂದಿಯನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಅಂತ. ನಿಷೇಧಿತ ವಸ್ತುಗಳಂದರೆ ಮೊಬೈಲು ಆಗುತ್ತೆ, ಏನು ಬೇಕಾದ್ರೂ ಆಗುತ್ತೆ. ಬಟ್ ಅದು ನಮಗೆ ಅದು ಮೊಬೈಲೇ ಅದು ಆ್ಯಕ್ಚುಲಿ ಪಂಚನಾಮ ಮಾಡಿದಾಗ ಗೊತ್ತಾಗಿದೆ ಮೊಬೈಲ್ ಅದು ಆ್ಯಕ್ಚುಲಿ, ಅದು ನಾಟ್ ಡ್ರಗ್ಸ್. ಈಗ ಹೊರಗೊಂದು ಚೆಕಿಂಗ್ ಕೌಂಟರ್ ಹಾಕಿದ್ದಾರೆ ಸರ್ KSF ಅವರು. ಆ ಚೆಕಿಂಗ್ ಮಾಡಿದ ನಂತರ ಕೂಡ ಒಳ ಹೊಂಟಿದಾವೆ ಅಂತ ವಸ್ತುಗಳು. ಒಂದ್ ಕಡೆ ಹೊರ ಹೋಗಿದ್ದಾರೆ ಅದು ಬೇರೆ ವಿಚಾರ, ಆದ್ರೆ ಹಂಗೂ ಹೊಂಟಿದಾವ ಅಂತ. ಅಂದ್ರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹಾಕ್ಬೋದನ್ನು ಅಂದ್ರೆ ಹೊಂದಾಣಿಕೆ ಕೊರತೆ ಐತಿ ಎರಡು. ಸರ್ ಹೊರಗಿಂದ ಒಗೆಯವನಿಗೆ ಗೊತ್ತಿರಬೇಕಲ್ಲ ಎಲ್ಲಿ ಒಗಿಬೇಕು ಅಂತ ಯಾರು ಡೈರೆಕ್ಷನ್. ನಾನು ಹೇಳ್ತೀನಿ ನಿಮಗೆ ಅದನ್ನು. ಆ ಪ್ರಶ್ನೆ ನೀವು ಕೇಳಿದ ಪ್ರಶ್ನೆ ಸರಿಯಾಗಿ ಕೇಳಿದಿರಿ. ಏನಾಗುತ್ತೆ, ಕೆಲವೊಮ್ಮೆ ಬಂದಿಗಳಿಗೆ ಇಂಟರ್ವ್ಯೂ ಬಂದಿರ್ತಾರೆ. ಇಂಟರ್ವ್ಯೂ ಬಂದಾಗ ಅವ್ರೇನು ಮಾಡ್ತಾರೆ, ಅವರು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನು ಒಗದಿ ಹೋಗಿ ನಾನು ಬೆಳಗ್ಗೆ ನಾನು ತೊಗೊಳ್ತೀನಿ, ನಾನು ಅರ್ಲಿ ಮಾರ್ನಿಂಗ್ ತೊಗೊಳ್ತೀನಿ ಅಂತೆಲ್ಲ ಮೆಸೇಜ್ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಪರ್ಟಿಕ್ಯುಲರ್ ಯಾವುದೋ ಒಂದು ತೆಂಗಿನ ಮರ ಗುರ್ತಿಟ್ಕೊಂಡಿರ್ತಾರೆ, ಅಥವಾ ಟವರ್ ಗುರ್ತಿಟ್ಕೊಂಡಿರ್ತಾರೆ, ಆ ಕಡೆ ಅವರು ಒಗದಿ ಹೋಗ್ತಾರೆ. ಆ್ಯಕ್ಚುಲಿ ಸರ್ ಈಗ ಹಿಂದ್ಗಡೆನೂ ಹೋಗದಿರೋ ಮಾಹಿತಿ ಸರ್, ಅಲ್ಲಿ ನಿಮ್ಮ ಇವನು ಇದೆ ಮನೆಗಳು ಇದಾವೆ, ಸಿಬ್ಬಂದಿ ಕ್ವಾರ್ಟರ್ಸ್ ಇಲ್ಲ, ಕ್ವಾರ್ಟರ್ ಡೆಮಾಲಿಷ್ ಆಗಿದೆ. ಮತ್ತೆ ಅಲ್ಲಿಂದನೇ ಹೋಗಿರುತ್ತೆ. ಹೌದು, ಅದು ರಸ್ತೆ ನಮ್ದು ಏನಾಗಿದೆ, ನಮಗೆ ಇದು ಕಾಂಪೌಂಡ್ ಇಲ್ಲ. ಈ ಗಣೇಶ್ಪುರದಿಂದ ಏನು ದೊಬ್ಬಿ ಕಾಲೋನಿ ಎಂದ ಕಾಲೋನಿ ದೋಬಿಘಾಟಿಂದ ನೇರ ಬಂದುಬಿಡ್ಬೋದು, ಇಲ್ಲಿ ನೇರ ಬಂದು ಒಗೆದು ವಾಪಸ್ ಹೊರಟ್ಬಿಡ್ಬೋದು. ಆ ಥರ ಪರಿಸ್ಥಿತಿ ಇದೆ. ಸೊ ಅದಕ್ಕೆ ಕಾಂಪೌಂಡ್ ವಾಲನ್ನು ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಾವು ಇದೆಲ್ಲ ಮಾಡ್ಕೊಳ್ತೀವಿ, ಪ್ರಪೋಸಲ್ ಎಲ್ಲ ಕಳಿಸಿದ್ವಿ, ಆಗುತ್ತೆ ಸದ್ಯದಲ್ಲಿ ಅದು. ಥ್ಯಾಂಕ್ ಯು. ಸರ್ ಇದು ಗಾಬ್ದಿರ ಕಡೆ ಏರ್ಟೆಲ್